महानुभाव मुहुर्मुहुः शिवैः चन्दो अभ्रांशुभङ्गरहितम् अजडं विमलं सदा आनन्दतीर्थमतुलम् भजे तापत्रयावहम् चित्रैः पदैश्च गम्भीरैः वाक्यैर्बाणैरखण्डितैः गुरुभावमज्जयन्ते बालश्रीतीर्थात् नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः यमान्तस्य पराभक्त्या सुप्रसन्नो हरिस्वयं यस्याचार्यो व्यासराजः तं वन्दे कनकाभिजम् गोपप्रकटसङ्गाढं गोपालाक्षरतत्परं गोदेववन्द्यपादाब्जं गोपालाक्षरं भजे अज्ञाननिबद्धं बुद्धिसम्पत्प्रदायकं विज्ञानविपुलं शास्त्रं विजयाख्यं भजे गोपालनपादाब्जं पापालपरिहारिणं गोपालदासमेडेहं भूपालहरिदर्शं जलज्येष्ठनिवाकारं जगदीशपराश्रयं जगदीशविख्यातं जगन्नाथगुरुं भजे पृथ्वीमण्डलमध्यस्थाः पूर्णबोधवताराः विष्णवाः विष्णुहृदयाः तन्नमस्ये कुर्वन्नः आपादमौलिपर्यन्तं गुरुणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हेमहे मंगलड़ह गुरु श्रीमदाचार्यर मतानुगराधवर महावैष्णवर विष्णुपादाब्ज मधुकरर स्तोमके आनमिಸುವೆನು ಬಿಡನೆ ಅವರವರ ನಾಮಗಳ ಕೇಳಲೆನ್ನಡವೆ ಯಾಮಯಾಂಗಳದಿ ಬೋಧಿಸಲೆಮಗೆ ಸತ್ವಿಷಯ ನಮೋತ್ತು ಸಾತ್ವಿಕಃ ದೇವಾಃ विष्णु भक्ति परायणाः धर्म मार्गे प्रेरयन्तु भवन्तः सर्वे वही हरिकथामृतसार गुरुಗಳ ಕರುಣದಿಂದ ಮನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೇಂದ್ರ ಭವೇಂದ್ರ ಮುಖವಿರತ ನೀರಜ ಭವಂಡೋದಯ ಸ್ತುತಿಕಾರಣನೆ ಕೈವಲ್ಯದಾಯಕ ನಾರಸಿಂಹನ ನಮಸ್ಯ ಕರುಣಿ ಭುಜಮಗೆ ಮಂಗಳವ ಶ್ರವಣ ಮನಕಾನಂದವೇವಲು ಭವಜನಿತ ದುಃಖಗಳ ಕಳೆವಲು ವಿವಿಧ ಭೋಗಗಳಿಗೆ ಪರಗಳಲಿತ್ತು ಸದರುವುದು ಭವನ ಪಾವನೆನಿಪಲಕ್ಷ್ಮೀ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟು ಆಲಿಪುದು ಭೂಸುರರು ದಿನಜನದಿ ಶ್ರೀಕರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡಲ್ಲಿ ತರಸಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ ನೀತ ಸಾಧಾರಣ ವಿಶೇಷ ಸುಜಾತಿ ವಿಜಾತಿ ಗಂಡ ಬಗೆಗಳದಲು ಬುಧರಿಂದ ನಿನ್ನಿನ ದಿವಸ ಜಗನ್ನಾಥದಾಸ ಗುರುವರಿಯರು ವಿಭೂತಿ ಶಕ್ತಿಯಲ್ಲಿ ಎರಡು ಪದ್ಯಗಳನ್ನು ಹೇಳಿದ್ದಾರೆ. ಜಲಧರಾಕಾಶದೊಳಗೆ ನಿರ್ಮಿಸಿದರು ಅದರಲ್ಲೂ ಸಜಾತಿ ಸಾಧಾರಣ ವಿಶೇಷಗಳ ನಿನ್ನೆ ಬಹಳ ಪ್ರಮೇಯವಾಗಿರ್ತಕ್ಕಂಥ ಭಾಗಗಳನ್ನು ಹೇಳಿದರು. ಪರಮಾತ್ಮ ಎಲ್ಲ ಜೀವರಾಶಿಗಳನ್ನು ನೀರಿನಲ್ಲಿ ಅಥವಾ ಭೂಮಿಯಲ್ಲಿ ಅಥವಾ ಮೇಲೆ ಆಕಾಶದಲ್ಲಿ ಸಂಚಾರ ಮಾಡುವಂತೆ ಮಾಡಿದ್ದಾನೆ. ಈ ಮನುಷ್ಯನ ಮಾತ್ರ ನೀರೊಳಗೂ ಸಂಚಾರ ಮಾಡ್ತಾನೆ, ಭೂಮಿಯಲ್ಲೇ ಸಂಚಾರ ಮಾಡ್ತಾನೆ, ಆಕಾಶದಲ್ಲಿ ಸಂಚಾರ ಮಾಡ್ತಾನೆ. ಸಮುದ್ರದಲ್ಲಿ ಶಿಪ್ ಒಳಗೆ ಹೋಗ್ತಾನೆ, ಭೂಮಿಯಲ್ಲಿ ಟ್ರೈನ್ಗಳಾಗಿ ಹೋಗ್ತಾನೆ, ಆಕಾಶದಲ್ಲಿ ಫ್ಲೈಟ್ ಒಳಗೆ ಹೋಗ್ತಾನೆ. ಸಾಧನ ಮಾರ್ಗದಲ್ಲಿ ಎಷ್ಟು ಆದರೂ ಕೂಡ ಸುಲಭನೋ ಹರಲಿ ತಿರುಗಲಿಕ್ಕೆ ಮೆರಲಿಕ್ಕೆ ಅಲ್ಲ, ಸಾಧನ ಮಾಡಿ ಕೈ ಕೊಟ್ಟಿದ್ದಾನೆ. ಭೋಜನ ಸಂಧಿ ಒಳಗೆ ಹೇಳಿದರು, ಕೆಲವು ಪ್ರಾಣಿಗಳಿಗೆ ಕೆಲವು ಆಹಾರಗಳನ್ನು ಮಾತ್ರ ಕೆಲವೇ ಮಾರ್ಗದಲ್ಲಿ ತಗೊಳ್ಳುವಂತೆ ಮಾಡಿದ್ದಾನೆ. ಶ್ವಾನ, ನಾಯಿಗೆ ಒಂದು ಕೊಡ ಹಾಕ್ಕೊಡ್ರಿ, ಅದು ನೆಕ್ಕಿನೇ ತಿನ್ಬೇಕು, ಅದು ಕುಡಿಲಿಕ್ಕೆ ಆಗಲಿಕ್ಕೆ ಬರೋಲ್ಲ.
ಒಂದೊಂದು ರೀತಿ ಮಾಡಿದ್ದಾನೆ. ಆದರೆ ಮನುಷ್ಯನಿಗೆ ಅಗದು ತಿನ್ನಲಿಕ್ಕೂ ಬಿಟ್ಟಿದ್ದಾನೆ, ನುಂಗಲಕ್ಕೂ ಬಿಟ್ಟಿದ್ದಾನೆ, ಚಪ್ಪರಿಸಲಕ್ಕೂ ಬಿಟ್ಟಿದ್ದಾನೆ, ನೆಕ್ಕಲಕ್ಕೂ ಬಿಟ್ಟಿದ್ದಾನೆ. ಯಾಕೆ ಅಂದರೆ ಭಗವಂತನ ಪ್ರಸಾದವನ್ನ ಯಾವ ರೀತಿಯಿಂದ ಆದರೂ ತಿರಸ್ಕಾರ ಮಾಡಬೇಡ, ತಗೋ ಎಂಬ ಭಾಗ್ಯ ಸ್ವಾಮಿ ಕೊಟ್ಟಿದ್ದಾನೆ. ಈ ಬಾಯಿ ಗಂಟ್ಲೆ ಬಹಳ ಮುಖ್ಯ. ಬಾಯಿಂದ ಅಗೆಯೋದು, ನೆಕ್ಕೋದು, ನುಂಗೋದು, ಚಪ್ಪರಿಸೋದು ನಾಲ್ಕನ್ನೂ ಮಾಡ್ತಾನೆ. ಯಾಕೆ? ಹರಿನಾಮ ಸಂಕೀರ್ತನಕ್ಕಾಗಿ ಇರೋದೇ ಬಾಯಿ, ಅದರೊಳಗೆ ನಾಲಿಗೆ. ಕಿವಿಗೆ ವಜ್ರದ ಬೆಂಡಾಲ್ ಹಾಕೊಳ್ತೇವೆ, ಕೈಗೆ ನವರತ್ನದ ಬಳೆ ಹಾಕೊಳ್ತೇವೆ, ಹೂವಿನ ಹಾರಗಳು ವಜ್ರ ಬಂಗಾರದ ಶರಗಳನ್ನು ಕೊರಳಿಗೆ ಹಾಕೊಳ್ತೇವೆ, ಕಾಲಿಗೆ ಗೆಜ್ಜೆ ಹಾಕೊಳ್ತೇವೆ, ತೋಳು ಬಾಪರೆಗಳು ಹಾಕೊಳ್ತೇವೆ, ತಲೆಗೆ ರಾಕೋಳಿ ಹಾಕೊಳ್ತೇವೆ, ಬೇಕಾದಷ್ಟು ಒಡವೆಗಳು ಇಡೀ ದೇಹ ಪೂರ ಎಲ್ಲ ಅಂಗಗಳಿಗೆ ಅವಯವಗಳಿಗೆ ಹಾಕೊಳ್ತೇವೆ, ಪೀತಾಂಬರ ಉಟ್ಕೊಳ್ತೇವೆ. ಆದರೆ ಒಂದೇ ಒಂದು ಇಂದ್ರಿಯ ಇದೆ, ಅದಕ್ಕೇನು ಇಲ್ಲ, ಹಾಕಿ ತಂದೋಗ್ತೀವಿ. ಯಾವುದು? ನಾಲಿಗೆ. ನಾಲಿಗೆಗೆ ಬೆಂಡಾಲೆ ಹಾಕಿ ಹೋಗೇ ಬರ್ತೀವಿ ನಾವು. ಯಾಕೆ? ನಾಲಿಗೆಯಿಂದ ಸ್ವಾಮಿ ಹೇಳ್ತಾನೆ, ಅದು ಏನೂ ಇಲ್ಲ, ಬಂಗಾರ ಇಲ್ಲ, ವಜ್ರ ಇಲ್ಲ, ವೈಡೂರ್ಯ ಇಲ್ಲ, ಕೇವಲ ಪ್ರಸಾದವನ್ನ ಮಾತ್ರ ನಾಲಿಗೆ ಸ್ವೀಕಾರ ಮಾಡಬೇಕು, ವಿರಕ್ತಿಯಿಂದ ಭಗವಂತನ ನಾಮವನ್ನು ನುಡಿಬೇಕು ಅಂತ ಮಾಡಿದ್ದಾನೆ ದೇವರು. ಎಲ್ಲವನ್ನೂ ಭಗವಂತನೇ ಕೊಟ್ಟಿದ್ದಾನೆ. ಬಂಗಾರದ ಬಳೆ ತೋರಿಸ್ತಾನೆ. ಆಚಾರ್ಯನ ಯಜಮಾನರು ಬಂಗಾರದ ಬಳೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಮಗನಿಗೆ ಉದ್ಯೋಗ ಆಯಿತು, ನವರತ್ನದ ಬಳೆ ಮಾಡಿ